ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಅತ್ತೆ ಇಲ್ಲದ ಕಾರಣ ನಮ್ಮದೇ ಇವತ್ತೆಲ್ಲ ಕೆಲಸಗಳು. ಬಾಗಿಲು ತೊಳೆದು ರಂಗೋಲಿ ಎಲ್ಲ ಹಾಕಿ, ರಂಗೋಲಿ ಸೂಪರಾಗಿದೆ ಅಲ್ವಾ? ನೋಡಿ, ಫುಲ್ ಶಾಕ್ ಆಗಿಬಿಟ್ರಿ. ಡೈಲಿ ನಮ್ಮ ಅತ್ತೆನೇ ಹಾಕೋರು, ಇವತ್ತು ನಮ್ಮ ಅತ್ತೆ ಇಲ್ಲ ಅಂತೇಳಿ ನಾನೇ ಹಾಕಿದ್ದಾಯಿತು. ನೆಕ್ಸ್ಟ್ ತಿಂಡಿ ಮಾಡೋಣ ಅಂತೇಳಿ ಬಂದು ಚಪಾತಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ, ಚಪಾತಿ ಮಾಡೋಕ್ಕೆ ನೈಟೆಲ್ಲ ಕಲಸಿಟ್ಟಿದ್ದೆ. ಅದಕ್ಕೆ ಟೊಮೊಟೊ ಗೊಜ್ಜು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೆ. ನಾನು ಚಪಾತಿಗೆ ಟೊಮೊಟೊ ಗೊಜ್ಜು ಚೆನ್ನಾಗಿರುತ್ತೆ, ಅದಕ್ಕೆ ಮೊಟ್ಟೆ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಆದರೆ ಮೊಟ್ಟೆ ಇರಲಿಲ್ಲ ಮನೇಲಿ ಅಂತೇಳಿ ಬರೀ ಟೊಮೊಟೊ ಗೊಜ್ಜು, ಪ್ಲೈನ್ ಟೊಮೊಟೊ ಗೊಜ್ಜೆ ಮಾಡಿದೆ. ನನ್ನ ಮಗಳಿಗೆ ಟೊಮೊಟೊ ಗೊಜ್ಜು ಬಾಕ್ಸಿಗೆ, ಟೊಮೊಟೊ ಗೊಜ್ಜು ಅಂತಲ್ಲ, ಏನೇ ಚಪಾತಿ ದೋಸೆ ಇದಕ್ಕೆಲ್ಲದಕ್ಕೂ ಗೊಜ್ಜು ಚಟ್ನಿ ಏನೇ ಹಾಕಿದ್ರು ಅದು ರಿಟರ್ನ್ ನೀಟಾಗಿ ಮನೆಗೆ ಹಂಗೆ ಬರುತ್ತೆ. ಸುಮ್ಮನೆ ನಾನು ಬಾಕ್ಸಿಗೆ ಕಳಿಸೋದು ಅಲ್ಲಿ ನೋಡಲಿ ಅಂತ, ನಾನು ತಂದೀನಿ ಚಟ್ನಿ ಗೊಜ್ಜು ತಂದೀನಿ ಅಂತ ನೋಡಲಿ ಅಂತೇಳಿ ಸುಮ್ಮನೆ ಬಾಕ್ಸಿಗೆ ಕಳಿಸ್ತೀನಿ ಹೊರತು ಅವಳು ಚಟ್ನಿ ಗೊಜ್ಜು ಏನೂ ತಿನ್ನೋದಿಲ್ಲ. ಬೇಕಾದ್ರೆ ಇಡ್ಲಿ ಸಾಂಬಾರು ಬೇಕಾದ್ರೆ 3 ಟೈಮ್ ಕೊಡು, ಇಡ್ಲಿ ಸಾಂಬಾರು ತಿಂತಾಳೆ. ಅವಳು ಮೊದಲು ಅವಳಿಗೆ ಬಾಕ್ಸಿಗೆ ಮಾಡಿಬಿಡೋಣ ಅಂತ, ನಮಗೆ ಆಮೇಲೆ ಮಾಡ್ಕೊಳ್ಳೋಣ ಅಂತೇಳಿ ಅವಳಿಗೆ ಫಸ್ಟ್ 2 ಚಪಾತಿ ಮಾಡಿಬಿಟ್ಟೆ. ಅವಳಿಗೆ 2 ಚಪಾತಿ, ಅವಳು 12ವರೆಗೆ ಊಟಕ್ಕೆ ಬಿಡ್ತಾರೆ. 2:30 ಅಷ್ಟೇ ಮನೆಯಲ್ಲೇ ಇರ್ತಾಳೆ. 10 ಗಂಟೆಗೆ ಸ್ನ್ಯಾಕ್ಸಿಗೆ ಬಿಡ್ತಾರೆ. ಅದಕ್ಕೋಸ್ಕರ ಆ ಸ್ನ್ಯಾಕ್ಸಿಗೆ ಏನಾರು ಬನ್ನು ಇಲ್ಲ ಫ್ರೂಟ್ಸ್ ಏನಾರು ಹಾಕ್ತೀನಿ. ಫ್ರೂಟ್ಸ್ ಖಾಲಿಯಾಗಿತ್ತು ಅಂತೇಳಿ, ಮಾಡ್ರನ್ ಬ್ರೆಡ್ ಇತ್ತು ಅಂತೇಳಿ ಅದನ್ನೇ ಹಾಕಿದ್ದಾಯಿತು. ಟೊಮೊಟೊ ಗೊಜ್ಜು ಅದು ಸ್ವಲ್ಪ ಹಾಕಿದ್ದೀನಿ, ಏನು ಒಂದು ಚಮಚ, ಒಂದು ಮಾಮೂಲಿ ಒಂದೇ ಒಂದು ಸ್ಪೂನಷ್ಟು ಹಾಕಿದ್ದೀನಿ. ಅದನ್ನು ಬೇಕಾದ್ರೆ ವಾಪಸ್ ಹಂಗೆ ತತ್ತಾಳೆ, ಮತ್ತು ಅದನ್ನು ನಾನೇ ತಿಂದು ಖಾಲಿ ಮಾಡ್ಕೊತೀನಿ. ಪಕ್ಕ ಇದು ಗೊತ್ತು. 7:30 ಆಗೇ ಹೋಯ್ತು. 6:30ಗೆ ಎದ್ದು 7:30 ಅಷ್ಟಿಗೆ 1 ಅವರ್ ಬೇಕಾಗುತ್ತೆ. ಬರೀ ಇಷ್ಟು ಮಾಡೋ ಕೆಲಸಗಳಿಗೆ 1 ಅವರ್ ಬೇಕಾಗುತ್ತೆ. ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಬಾಕ್ಸಿಗೆಲ್ಲ ಹಾಕಿ ಲಂಚ್ ಬ್ಯಾಗ್ ತೊಗೊಬಂದು ಇಟ್ಟೆ. ಟೈಮ್ ನೋಡ್ರಿ 7:30 ಆಗೇ ಹೋಗೈತೆ. ಬಂದು ನೋಡ್ತೀನಿ, ನನ್ನ ಮಗಳೇ ತಳ್ಸೋಣ ಅಂತ ಬಂದರೆ ನನ್ನ ಮಗ ಎದ್ದು ಕೂತವನೆ. ಅಯ್ಯೋ, ಮತ್ತೆ ಡಬಲ್ ಕೆಲಸ ಆಯ್ತಲ್ಲಪ್ಪ. ಈಗ ಅವನ್ನ ಇಟ್ಕೊಂಡು ನಿಂತ್ಕೊಂಡ್ರೆ ಯಾರು ಮನೇಲಿ ಆಲ್ಮೋಸ್ಟ್ ಯಾರೂ ಇಲ್ಲ, ಊರಿಗೆ ಹೋಗಿದ್ದಾರೆ. ಮಾವ ನಾನು ಅಷ್ಟೇ. ಈಗ ಮಾವನ ಡ್ಯೂಟಿಗೆ ಹೋಗ್ತಾರೆ. ನೋಡ್ರಿ ಇವ್ನು ಎದ್ದು ಕೂತವನೆ. ಇವಾಗ ಇವನ್ನ ಇಟ್ಕೊಳ್ಳ, ಇವಳನ್ನ ರೆಡಿ ಮಾಡೋದ. ಇವಳು ನೋಡಿದರೆ ರೆಡಿ ಆಗು ಸ್ಕೂಲಿಗೆ ಅಂದರೆ ಆ ರೂಮ್ಗೆ ಹೋಗಿ ನಿಂತ್ಕೋತಾಳೆ, ನಾನು ಬರಲ್ಲ, ನಾನು ಹೋಗಲ್ಲ ಅಂತ. ಫಸ್ಟೆಲ್ಲ ಹಿಂಗೆ ಮಾಡ್ತಿರ್ಲಿಲ್ಲ. ಸ್ಕೂಲಿಗೆ ಸೇರಿಸಿದಾಗ ಸ್ಟಾರ್ಟಿಂಗ್ ಒಂದು 3-4 ತಿಂಗಳು ಎಷ್ಟು ಖುಷಿಲಿ ಹೋಗಳು ಅಂದರೆ, ಇವಾಗ ಅಷ್ಟು ಹಿಂಸೆ ಕೊಡ್ತಾಳೆ. ಬೆಳಗ್ಗೆ ಇದ್ದರೆ ಸಾಕು, ಅಯ್ಯೋ ನನಗಂತೂ ಬೇಜಾರಾಗಿರುತ್ತೆ. ಅವಳು ಎದ್ದಳಿಸಿ ಅವಳು ಬಾತ್ರೂಮ್ ಕರ್ಕೊಂಡು ಹೋಗೋಷ್ಟಿಗೆ ನಾನು ಸುಸ್ತು. ಅಲ್ಲಿ ಕೂತ್ಕೊಂಡ್ರೆ ಅಲ್ಲೂಜ್ಬೇಕಾದ್ರೂ ಒಂದು ಕೋಟಿ ಏನೇನೋ ಬೈತಾ ಇರ್ತಾಳೆ. ಹಂಗೆ ಹಿಂಗೆ ನನಗೆ ಹಿಂಸೆ ಕೊಡ್ತೀಯ, ಹಂಗೆ ಹಿಂಗೆ ಅಪ್ಪ. ಅವಳನ್ನ ಕರ್ಕೊಬಂದು ಅವಳನ್ನೆಲ್ಲ ರೆಡಿ ಮಾಡಿ, ಡೈಲಿ ಸ್ನಾನ ಮಾಡಿಸಲ್ಲ, ಮೈ ತೊಳಿತೀನಿ ಅಷ್ಟೇ. ಮೈ ತೊಳ್ಕೊಬಂದು ಕರ್ಕೊಬಂದು ಕೂರಿಸ್ಕೊಂಡು ರೆಡಿ ಮಾಡೋಣ ಅಂತೇಳಿ ಮಾಡ್ತಿದ್ದೆ. ನಮ್ಮ ಮನೆಯವರು, ನಮ್ಮ ಅತ್ತೆಯವರು ಹಿಂಸೆ ಅನ್ಸಲ್ಲ. ನಮ್ಮ ಮನೆಯವರು ಆಲ್ಮೋಸ್ಟ್ ಅವಳು ಸ್ನಾನ ಎಲ್ಲ ಅವರೇ ಮಾಡಿಸ್ಬಿಡ್ತಾರೆ. ಶೂ ಹಾಕೋದು, ಬಟ್ಟೆ ಹಾಕೋದೆಲ್ಲ ಅವರೇ ಮಾಡಿಸ್ತಾರೆ. ನಾನು ಬಂದು ಸ್ವಲ್ಪ ಟಿಫನ್ ಸ್ವಲ್ಪ ತಿನ್ನಿಸ್ತೀನಿ ಅಷ್ಟೇ. ತಲೆ ಬಚ್ಬಿಟ್ಟು ಮುಖಕ್ಕೆ ಕ್ರೀಮ್ ಹಾಕ್ಬಿಟ್ಟು ಟಿಫನ್ ತಿನ್ನಿಸ್ತೀನಿ. ನಮ್ಮ ಮನೆಯವರು ನನಗೆ ಹಿಂಸೆನೇ ಅನ್ಸಲ್ಲ. ಪಾಪ ಅವರೆಲ್ಲ ರೆಡಿ ಮಾಡ್ತಾರೆ. ಅವ್ರು ಇಲ್ಲ ಅಂದ್ರೆ ಗೊತ್ತಾಗೋದು. ಊರಿಗೆ ರಾಗಿ ಕುಯ್ಯಕ್ಕೆ ಹೋಗಿದ್ದಾರೆ. ಅಯ್ಯೋ, ಅಷ್ಟು ಹಿಂಸೆ ಆಗ್ತಾಯಿತ್ತು. ನಾಳೆ ಬರ್ಬೋದೇನೋ. ಆಮೇಲೆ ತಲೆಯೆಲ್ಲ ಬಚ್ಚಿ, ತಲೆ ಕೂದಲು ಬಚ್ಬೇಕಾರೆ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇಲ್ಲಿ ಸರಿ ಇಲ್ಲ, ಅಲ್ಲೋಗಿ ಕೂತ್ಕೊಂಡು ಬೈತಾಳೆ. ನೀನು ಮೇಲೆ ಎತ್ಬೇಡ, ಕೋಳಿ ಜುಟ್ಟು ಹಾಕ್ಬೇಡ, ಸರಿಯಾಗಿ ಹಾಕು. ಯಾರೋ ಸ್ಕೂಲಲ್ಲಿ ಹಂಗೆ ಸ್ಟಾರ್ಟಿಂಗೆಲ್ಲ ಹಂಗೆ ಆಗ್ತಾಯಿದ್ದೆ. ಅವಾಗ ಇನ್ನೂ ಕೂದಲು ಬಂದಿರಲಿಲ್ಲ ಅಂತೇಳಿ ಎಲ್ಲ ತೆಗೆದ್ಬಿಟ್ಟು ಮೇಲೆ ಜುಟ್ಟು ಹಾಕ್ತಿದ್ದೆ. ಹಂಗಿಸ್ಬಿಟ್ಟವ್ರೆ, ಆಡ್ಕೊಬಿಟ್ಟವ್ರೆ, ಕೋಳಿ ಜುಟ್ಟು ಅಂತ. ಅವಾಗಿಂದ ಕೋಳಿ ಜುಟ್ಟು ಅಮ್ಮ, ಕೋಳಿ ಜುಟ್ಟು ಹಾಕ್ಬೇಡ, ಹಿಂದಕ್ಕೆ ಹಾಕು, ಫುಲ್ ಹಿಂದಕ್ಕೆ ಹಾಕೋಣ ಅಂದರೆ ಕೂದಲು ಸಿಗೋಲ್ಲ. ಎಷ್ಟು ಅಂತ ಬಾಚ್ಕೊಳ್ಳಿ. ಅಯ್ಯೋ, ನನಗಂತೂ ಜಡೆದೇ ಯೋಚನೆ ಬಿಡೋತ್ತಾಗ 2 ಜುಟ್ಟು ಹಾಕ್ಬಿಡೋಣ. 2 ಜುಟ್ಟು ಹಾಕಿದ್ರೆ ಕೂದಲು ಸಿಗುತ್ತಂದ್ರೆ 2 ಜುಟ್ಟು ಹಾಕ್ಸ್ಕೊಳ್ಳೋದ. ಪ್ಲೀಸ್ ಕಣವ, 2 ಜುಟ್ಟು ಹಾಕ್ಸ್ಕೊಳ್ಳೋ ಅಂದರೆ ಬೇಡ, ನನಗೆ ಒಂದೇ ಜುಟ್ಟು ಹಾಕು ಸಾಕು ಅಂತಾಳೆ. ಆ ಕೂದಲೆಲ್ಲ ಹಿಡ್ದು ಹಾಕೋಷ್ಟಿಗೆ ನನಗೆ ಅವಳೇ ಸುಸ್ತಾಗಲ್ಲ, ಕೂತ್ಕೊಂಡು ನನಗೆ ಸುಸ್ತಾಗುತ್ತೆ. ಕೈಲಿ ಕೂದಲು ಸಿಗಲ್ಲ. ಮುಂದೆ ಎಲ್ಲ ಕ್ಲಿಪ್ಪೆಲ್ಲ ಹಾಕಿ, ಮಧ್ಯಾಹ್ನ ಅಷ್ಟೇ ಕ್ಲಿಪ್ಗಳೂ ಇರಲ್ಲ. ಅದೆಲ್ಲೆಲ್ಲೋ ಬಿಸಾಕಿ ಬರ್ತಾಳೆ. ಆಮೇಲೆ ಚಪಾತಿ 10 ಗಂಟೆ ಸ್ನ್ಯಾಕ್ಸ್ ಕೊಡೋದೊಳಗೆ ತಡಿ ಒಂದು ಅರ್ಧ ಚಪಾತಿ ಕೊಟ್ಬಿಡೋಣ ಅಂತೇಳಿ, ತಿಂಡಿ ತಿನ್ನು ಅಂದರೆ ಬೇಡಮ್ಮ ಅಂತ ಹಿಂಸೆ ಕೊಡ್ತಾಳೆ. ಈ ಮಕ್ಕಳಿರೋ ಮನೆಯಲ್ಲ ಆಲ್ಮೋಸ್ಟ್ ಎಲ್ಲರೂ ಹೀಗೆ ಅಲ್ವಾ? ಮಕ್ಕಳು ರೆಡಿ ಮಾಡೋದು, ಅವ್ರಿಗೆ ಬಾಕ್ಸ್ ಹಾಕೋದು, ಅವ್ರ ಶೂ ಹಾಕೋದು. ಎಷ್ಟು ಕ್ಯೂಟಾಗಿ ಕಾಣ್ತೇಳಿ ನೋಡಿ ನನ್ನ ಮಗಳು. ನನ್ನ ದೃಷ್ಟಿನೇ ಬೀಳುತ್ತೆ ನನ್ನ ಮಗಳಿಗೆ. ತುಟಿ ಮಾತ್ರ ಕಚ್ಚಿ ಏನಕ್ಕೆ ಆ ಥರ ಹ್ಯಾಬಿಟ್ ಮಾಡ್ಕೊಂಡಿದ್ದಾಳೆ ಗೊತ್ತಿಲ್ಲ. ನೈಟ್ ಹೊತ್ತು ಮಲಿಕೊಂಡಾಗೆಲ್ಲ ತುಟಿ ಕಚ್ಚೋದು. ಆ ತುಟಿ ಕಚ್ಚಿ 2 ತುಟಿನೂ ಮೇಲ್ಗಡೆ ತುಟಿಗೆ 2 ತುಟಿ ನೋಡೋಕ್ಕಾಗ್ತಿಲ್ಲ, ಅಷ್ಟು ದಪ್ಪ ಆಗಿದೆ. ಚಪಾತಿ ಕೊಟ್ಟರೆ ಚಪಾತಿ ನಂಗೆ ಬೇಡ ಅಂತ ಹಿಂಸೆ ಕೊಡ್ತಾಳೆ. ಏನು ಮಾಡೋದು ಇವನ್ನ? ಯಪ್ಪ, ನಮ್ಮ ಮನೆಯವ್ರಿದ್ರೆ ಎಷ್ಟು ಹಿಂಸೆನೇ ಅನ್ಸೋದಿಲ್ಲ ಪಾಪ. ಅವ್ರು ಎಷ್ಟೊಂದು ಹೆಲ್ಪ್ ಮಾಡ್ತಾರೆ. ನಮ್ಮ ಅತ್ತೆ ತಿನ್ನೋದಕ್ಕೆಲ್ಲ ಅವರೇ ತಿನ್ನಿಸ್ಬಿಡ್ತಾರೆ. ನಾನು ಬರೀ ತಿಂಡಿ ಎಲ್ಲ ಮಾಡೋದು, ಅವಳು ಬಾಕ್ಸ್ ಮಾಡೋದು, ಅವಳಿಗೆ ತಲೆ ಕೂದಲು ಬಚ್ಚೋದು ಅಷ್ಟೇ. ನಮ್ಮ ಮನೆಯವರಿದ್ದರೆ ಪಾಪ ಅವರೇ ಮೈ ತೊಳೆದು, ಅವರೇ ಬಟ್ಟೆ ಎಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಪಾಪ ಕೂರಿಸಿರ್ತಾರೆ. ಇವತ್ತು ಹೇಳಿದ್ದೀನಿ, ನಮ್ಮ ಅಣ್ಣ ಬರ್ತಾಯಿದ್ದಾನೆ ಆಂಧ್ರದಿಂದ, ಅದಕ್ಕೆ ಫುಲ್ ಖುಷಿ ಇವತ್ತು.
ಅದಕ್ಕೆ ಹೇಳ್ತಾ ಇದ್ದೆ, ಮಾವ ಬರುತ್ತೆ ನೀನು ಬರೋಷ್ಟಿಗೆ ಹೋಗು ಅಂತೆಲ್ಲ ಹೇಳ್ತಾ ಇದ್ದೆ. ಅದಕ್ಕೆ ಖುಷಿಲಿ ರೆಡಿ ಆಯ್ತಾ ಇದ್ಲು. ಎಷ್ಟು ಗಂಟೆ ಬರುತ್ತಮ್ಮ, ಯಾವಾಗ ಬರುತ್ತಮ್ಮ, ಏನಮ್ಮ ಅಂತೆಲ್ಲ ಕೇಳಿಕೊಂಡು. ಅದಕ್ಕೆ ಅತ್ತೆ ಮಾವ ಇಬ್ಬರು ಬರ್ತಾ ಇದ್ದಾರೆ. ಅತ್ತೆ ಮಾವ ಮತ್ತು ನಮ್ಮ ಅಣ್ಣನ ಮಗ 3 ಜನ ಆಂಧ್ರದಲ್ಲಿ ಇರೋದವರು. ನಮ್ಮ ಅಣ್ಣನ ಬೇಕ್ರಿ ಇದೆ, ಅಲ್ಲಿ ಬೇಕ್ರಿಲಿ ಅಲ್ಲೇ ಇರೋದವರು. ಅವ್ರ ಊರಿಗೆ ಏನೋ ಫಂಕ್ಷನ್ ಅಂತೇಳಿ ಅವ್ರ ಹೆಂಡತಿ ಮನೆ ಕಡೆ ಅಂತೇಳಿ ಅವ್ರನ್ನ ಬಿಟ್ಟು ಹೋಗಿ ಬರ್ತಾಯಿದ್ದಾರೆ. ಅವನೇನು ಇರಲ್ಲ, ನಮ್ಮ ಅದಕ್ಕೇನೆ ಬಿಟ್ಟು ಹೋಗಕ್ಕಂತ ಬರ್ತಾಯಿದ್ದಾನೆ. ಫಸ್ಟ್ ಬರೋದು ನಮ್ಮ ಮನೆಗೆ. ಅಂದರೆ ಬೆಂಗಳೂರು ಪಕ್ಕನೇ ಅಲ್ವಾ, ಯಶವಂತಪುರದಿಂದ ಡೈರೆಕ್ಟ್ ಇಲ್ಲಿಗೆ ಬಂದುಬಿಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದೆ, ಮಾವ ಬರುತ್ತೆ ಬೇಗ ಬಾ ಸ್ಕೂಲಿಂದ ಅಂತೆಲ್ಲ ಹೇಳ್ತಾ ಇದ್ದೆ. ಅಮ್ಮ ನನಗೆ ಇಷ್ಟು ಕೇಕ್ ಕಣಮ್ಮ, ಆಮೇಲೆ ಇಷ್ಟು ಕೇಕು ಅಂದರೆ ನಮ್ಮ ಅಣ್ಣ ಬೇಕ್ರಿ ಕೆಲಸ ಮಾಡ್ತಾನಲ್ವಾ, ಆ ಬೇಕ್ರಿ ಅಂದರೆ ಅವು ಮೋಹನ್ ಮಾಮ ಅಂದರೆ ಫಿಕ್ಸು. ಮೋಹನ್ ಮಾಮ ಅಂದರೆ ಫಿಕ್ಸು ಗೊತ್ತು ಅವನಿಗೆ. ಕೇಕು ಇಲ್ಲಾಂದರೆ ಚಾಕ್ಲೇಟು, ಡೈರಿ ಮಿಲ್ಕು ಏನಾದ್ರು ತರ್ತಾರಂತ ಗೊತ್ತಲ್ಲ. ಅದಕ್ಕೆ ಹೇಳ್ತಾ ಇದ್ಲು, ಅಮ್ಮ ನನಗೆ ಇಷ್ಟಮ್ಮ ಅಂತೇಳಿ. ಆಮೇಲೆ ನನಗೊತ್ತು ಮಾವ ತಿಂಡಿ ಕೊಡು ಅಂತ ಹೇಳ್ತು ಅಂತೇಳಿ ಮಾವಂಗೂ ತಿಂಡಿ ಹಾಕ್ಕೊಡೋಣ ಅಂತ ಹೋದೆ. ತಿಂಡಿ ಹಾಕ್ಕೊಟ್ಟೆ. ಕಸ ಎಲ್ಲ ಗುಡಿಸ್ಕೊಂಡು ಇವತ್ತು ಮಂಗಳವಾರ ಆಗಿರೋದ್ರಿಂದ ಪೂಜೆ ಮಾಡಬೇಕು. ಮನೆ ಒರೆಸಿಲ್ಲ. ಕಸ ಎಲ್ಲ ಗುಡಿಸ್ಬಿಟ್ಟು ಮನೆ ಒರ್ಸೋಕ್ಕೆ ಏನು ಬಟ್ಟೆ ಬೇರೆ ಮಿಷಿನ್ಗೆ ಹಾಕಿದ್ದೀನಿ, ಬಟ್ಟೆ ಒಣಗಾಕಬೇಕು. ಅದಕ್ಕೆ ನಮ್ಮ ಓನರು ಸೊಸೆಯರ್ಗೆ ಫೋನ್ ಮಾಡಿ ಸ್ವಲ್ಪ ಮಗು ಎತ್ಕೊತಾರೆ ಅಂತ ಕೇಳಿಕೆ ಅವ್ನು ಕೊಡಿ ಅಂತ ಹೇಳಿದರು. ಕರ್ಕೊಂಡೋಗೋ ಪಾಪು ನಾರ್ಮಲ್ ಬಿಟ್ಬಿಟ್ಟು ನಾನು ಬಟ್ಟೆ ಒಣಗಾಕೋಣ ಅಂತ ಹೋಗಿದ್ದೆ. ಬಟ್ಟೆ ಎಲ್ಲ ಒಣಗಾಕ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಡೋಣ, ಇನ್ನೇನು ಪಾಪು ಕೆಳಗಡೆ ಇದ್ದಾನಲ್ಲ ಅಂತೇಳಿ ಮನೆ ಒರ್ಸೋಣ ಅಂತೇಳಿ ಮನೆಯೆಲ್ಲ ಒರೆಸ್ಕೊಬಿಟ್ಟೆ. ಫಸ್ಟು ಹೊಟ್ಟೆ ತಡಿ ತಿಂಡಿ ತಿಂಬಿಡ ಅಂತೇಳಿ ಫಸ್ಟ್ 2 ಚಪಾತಿ ಹಾಕೊಂಡು ತಿಂದ್ಬಿಟ್ಟೆ. ಅವನಿಗೆ ಹಿಟ್ಟು ಮಾಡಿ ಫಸ್ಟೇ ತಿನ್ನಿಸಿದ್ದೆ ಪಾಪುಗೆ. ನಾನು ಫಸ್ಟ್ ತಿನ್ಕೊಬಿಟ್ಟೆ, ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪಾಪು ಕರ್ಕೊಬರೋಣ ಅಂತ ಹೋದೆ. ಪಾಪ ಆಟ ಆಡ್ತಿದ್ದ ಅನ್ಸುತ್ತೆ. ನಾನು ಹೋಗಿದ ತಕ್ಷಣ ಒಂದೇ ಸಲ ಓಡ್ಬಂದ್ಬಿಟ್ಟು ಪಾಪ ಒಂದು 1/2 hour ಬಿಟ್ಟಿದ್ದೆ ಅನಿಸುತ್ತೆ. ಆಟ ಆಡ್ತಿದ್ದ. ಹಂಗೆ ಅಲ್ವಾ ಮಕ್ಕಳು ಅಂದಮೇಲೆ ತಾಯಿದ್ದೀರು ನೋಡಿದ್ರೆ ಎಷ್ಟು ಖುಷಿಯಿಂದ ಓಡ್ಬರ್ತಾರೆ. ನನಗಂತೂ ತುಂಬ ಖುಷಿಯಾಗೋಯ್ತು ಅವ್ನು ಓಡ್ಬರೋದು ನೋಡಿ. ಅಷ್ಟೊತ್ತಿಗೆ ನಮ್ಮ ಅಣ್ಣ ಬಂದೇ ಬಿಟ್ಟ. ಅಣ್ಣ ಅದಕ್ಕೆಲ್ಲ ಬರ್ತಾಯಿದ್ದಾರೆ ನೋಡಿ. ಎಷ್ಟು ನನಗಂತೂ ಫುಲ್ ಖುಷಿ. ತುಂಬ ದಿನ ಹತ್ತತ್ರ 4-5 months ಆಯಿತು ಅನ್ಸುತ್ತೆ ಅವ್ರು ಬಂದೋಗಿ. ನಮ್ಮ ಅಣ್ಣ ನಮ್ಮ ಅದಕ್ಕೆ ಎಲ್ಲ ಬಂದರು. ತುಂಬ ಖುಷಿಯಾಗಿ ನಮ್ಮ ಅಣ್ಣನ ಮಗ ಎಷ್ಟು ಕ್ಯೂಟಾಗಿದ್ದಾನೆ. ಒಳ್ಳೆ ಸೇಟುಗಳು ಇರ್ತಾರಲ್ಲ ಸೇಮ್ ಹಂಗೆ ಇರೋದು ನಮ್ಮ ಅಣ್ಣನ ಮಗ. ಚೆನ್ನಾಗಿದ್ದಾನೆ. ಅವಳು ಬಂದ ತಕ್ಷಣ ತಿಂಡಿ ಮಾಡೋಣ ಅಂತೇಳಿ ಅವರು ಅಲ್ಲಿ ತಿಂಡಿ ತೊಗೊಂಡಿದ್ರಂತೆ, ದೋಸೆ ಎಲ್ಲ. ಅದನ್ನು ಸುಮ್ಮನೆ ವೇಸ್ಟ್ ಮಾಡ್ಬೇಕಂತೇಳಿ ನಮ್ಮ ಅಣ್ಣ ತಿಂತಿದ್ದ. ನಮ್ಮ ಅದಕ್ಕೆ ಚಪಾತಿ ಹಾಕ್ಕೊಟ್ಟೆ. ನಮ್ಮ ಅಣ್ಣನ ಮಗನೂ ಚಪಾತಿ ತಿಂತಾಯಿದ್ದ. ಚೆನ್ನಾಗಿದೆ ಕೊಚ್ಚು ಚೆನ್ನಾಗಿದೆ ಅಂತೇಳಿ ನಮ್ಮ ಅದಕ್ಕೆ ತಿಂತಾಯಿದ್ರು. ನಮ್ಮ ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಕಡಿಮೆ, ಅದಕ್ಕೆ ಸ್ವಲ್ಪ ಖಾರ ಕಡಿಮೆ ಹಾಕಿ ಮಾಡಿದ್ದೆ. ನನ್ನ ಮಗ ಅಂತೂ ಹೋಗ್ತಾನೆ ಇರಲಿಲ್ಲ ಇದ್ದಾಗಿಂದ ನಮ್ಮ ಅಣ್ಣನ ತಕ್ಕೆ. ಆಮೇಲೆ ಲಾಸ್ಟಿಗೆ ಹಂಗೂ ಹಿಂಗೂ ಕರ್ಕೊಂಡು ಪುಸ್ಲಾಯಿಸ್ಕೊಂಡು ಎತ್ಕೊಂಡ. ಹಂಗೂ ಹಿಂಗೂ ಎತ್ಕೊಂಡು ಆಟ ಆಡಿಸ್ತಾಯಿದ್ದ. ಹಂಗೂ ಹಿಂಗೂ ಹೋದ. ಆಮೇಲೆ ಸಾಂಬಾರಿಗೆ ಕಾಯಿ ಇರಲಿಲ್ಲ ಅಂತೇಳಿ ಅಣ್ಣ ಒಂದು ಕಾಯಿ ಇಟ್ಕೊಡು ಅಂದೇವೆ. ನಂಗೆ ನಿಮಗೆ ಸುಲಿಯೋಕ್ಕೆ ಬರಲ್ಲ ಅಂದ್ಕೊಂಡೆ. ಪರವಾಗಿಲ್ಲ ಸುಲ್ದ. ಅದು ನೋಡ್ರೆ 10 ನಿಮಿಷ ಅರ್ಧ ಗಂಟೆ ಸುಲ್ದ. ಅದು ನೋಡ್ರೆ ನಮ್ಮ ಪುಣ್ಯಕ್ಕೆ ಕಾಯೆಲ್ಲ ಕೊಬ್ಬರಿ ಕಾಯಿ ಬೇರೆ ಇಲ್ಲ. ಈಗಿನ ಕಾಯಿ ರೇಟ್ ಕೇಳಿಬಿಟ್ರೆ ಭಯನೇ ಆಗುತ್ತೆ. ಈಗಿನ ಕಾಲದಲ್ಲಿ ತೋಟ ಮಾಡ್ಕೊಂಡವರು ಮುಂದಕ್ಕೆ ಲೈಫ್ ಲಾಂಗ್ ಕೋಟಿ ಬೆಲೆ ಒಳಗಿರ್ತಾರೆ. ಅಷ್ಟೊಂದು ನನ್ನ ಮಗಳು ಬಂದು ಅವಳಿಗೆ ಹೇಳ್ಕೊಬಂದೆ, ಮಾವ ಇನ್ನೂ ಬಂದಿಲ್ಲ ಚಿನ್ನು, ನಾಳೆ ಬರುತ್ತಂತೆ ಅಂದು. ಯಾಕೆ ಅಂದರೆ ಬಂದ ತಕ್ಷಣ ಮಲ್ಲಿ ನೋಡಿದ ತಕ್ಷಣ ಫುಲ್ ಹ್ಯಾಪಿ. ಅವ್ರ ಮಾವ ಅತ್ತೆ ಮಗ ಎಲ್ಲ ಬಂದಿರೋದಕ್ಕೆ ಏನು ಖುಷಿಲಿ ಕುಣಿತಾವಳೆ. ಅವ್ರಿಗೆ ತಂದಿರೋ ಕೇಕೆಲ್ಲ ತಿನ್ನೋದು ಆಟ ಆಡೋದು. ನನ್ನ ಮಗ ಅಂತೂ ನಮ್ಮ ಅಣ್ಣನ ಮೇಲೆ ಬಿದ್ದು ಏನು ಫುಲ್ಲು ಫ್ರೆಂಡ್ಸ್ ಆಗ್ಬಿಟ್ಟಿರೋ. ನನ್ನ ಮಗನೂ ಮಾವನು ಇಬ್ಬರು ಅವ್ರ ಮಾವನೂ ಅಳಿಯನು ಇಬ್ಬರು ಫ್ರೆಂಡ್ಸ್. ಅವರಿಬ್ಬರು ಒಂದು, ಆ ಕಡೆ ಅಮ್ಮ ಮಗ ಒಂದು, ಯಶಿಕಾ ಇವರಿಬ್ಬರ ಜೊತೆ ಇದು ಮಾಡೋದು, ಫೈಟ್ ಮಾಡೋದು. ಖುಷಿ ಆಯಿತು ನೋಡೋಕ್ಕೆ. ಆಮೇಲೆ ನಮ್ಮ ಅಣ್ಣ ಹೇಳ್ತಿದ್ದ ಏನು ಮಾಡಿದ ನಮ್ಮ ಅಣ್ಣನ ಮಗ ಅಂದರೆ ಅದನ್ನೇ ಹೇಳ್ತಿದ್ದ. ನಮ್ಮ ಅದಕ್ಕೆ ಫೋನ್ನ ಟ್ರೈನಿಂದ ಕೆಳಗಡೆ ಬಿಸಾಕ್ಬಿಟ್ಟಿದ್ದಾರೆ. ಈ ಫೋನ್ ತೊಗೋಬೇಕು ಪಾಪ. ನಮ್ಮ ಅಣ್ಣ ಫೋನು ಫಸ್ಟ್ ಹಾಳಾಗಿತ್ತು, ತೊಗೋತೀನಿ ಅಂತ ಹೇಳ್ತಿದ್ದ. ಇವಾಗ ನೋಡ್ರೆ ನಮ್ಮ ಅದಕ್ಕೆ ಒಂದು ಫೋನ್ ತೊಗೊಳ್ಬೇಕು. ಟ್ರೈನಿಂದ ನಮ್ಮ ಅದಕ್ಕೆ ಫೋನ್ ಬಿಸಾಕ್ಬಿಟ್ಟಿದ್ದಾನೆ. ಅದು ಹೇಗೆ ಅಂದರೆ ನಮ್ಮ ಅಣ್ಣ ವಾಶ್ರೂಮ್ಗೆ ಹೋಗಿದ್ದಂತೆ. ಆವಾಗ ಪಪ್ಪ ಬೇಕು ಅಂತ ಕೇಳಿದ್ದಾನೆ. ನಮ್ಮ ಅದಕ್ಕೆ ಚಾರ್ಜ್ ಹಾಕಿದ್ದಾರೆ ಫೋನ. ನೋಡ್ಕೋಬೇಕಲ್ವ. ಆದ್ರೂ ಅವನು ಸಿಟ್ಟಲ್ಲಿ ಪಪ್ಪ ಬಂದಿಲ್ವಲ್ಲ ಇನ್ನೂ ಅಂತ ಸಿಟ್ಟಲ್ಲಿ ಚಾರ್ಜಿಂಗ್ ಹಾಕಿದ ಫೋನ್ನ ಕಿತ್ತುಬಿಟ್ಟು ಕಿಟಕಿಯಿಂದ ಆಚೆ ಹಾಕಿದ್ದಾನೆ. ಚಾರ್ಜರ್ ಬಿಸಾಕಿರೋ ಪರವಾಗಿರಲಿಲ್ಲ, ಕಿಟಕಿಯಿಂದ ಆಚೆ ಹಾಕಿದ್ದಾನೆ. ಅದು ಫೋನ್ ಹೋಯ್ತು. ಅದು 100ಅಲ್ಲಿ ಬರ್ತಿರ್ತದೆ ಟ್ರೈನು, ನಿಲ್ಲಿಸೋದಕ್ಕೆ. ಬಸ್ಸಲ್ಲಿ ಬಿದ್ದು ನಿಲ್ಲಿಸಿದ್ರು ಹಾಳಾಗಿ ಹೋಗಿರ್ತದೆ ಏನೋ, ಅದೇನು ಚೆನ್ನಾಗಿರೋದಿಲ್ಲ. ಹಂಗೂ ಹಿಂಗೂ ಫೋನ್ ಹೋಯ್ತು ಪಾಪ ನಮ್ಮ ಅದಕ್ಕೆ ಬೇಜಾರಲ್ಲಿದ್ದರು. ಆಮೇಲೆ ನಮ್ಮ ಅಣ್ಣ ಇಬ್ರಿಗೂ ಒಂದೊಂದು ಫೋನ್ ತೊಗೊಳ್ಳೋಣ ಅಂತೇಳಿ ತೊಗೋತೀನಿ ಅಂತೇಳಿ ಮಾತಾಡ್ತಾ ಇದ್ದ. ಆಮೇಲೆ ಮನೆಯವ್ರು ಬೇರೆ ಊರಿಗೆ ಹೋದ್ರು ಅಂತೇಳಿ ಅವ್ರು ಬಂದಮೇಲೆ ತೊಗೋತೀನಿ ಅಂತೇಳಿ ಕೂತಿದ್ದ. ಅವನಿಗೆ ಬಿಸಿಬೇಳೆಭಾತ್ ಅಂತ ತುಂಬ ಇಷ್ಟ. ನಮ್ಮ ಅದಕ್ಕೆ ಮಾಡೋದಕ್ಕೆ ಬರಲ್ಲ. ಅವರು ಸೋಮವಾರಪೇಟೆ ಸೈಡ್ ಇಡೋರು. ಅವ್ರು ಜಾಸ್ತಿ ಬರೀ ಕಡುಬು. ಅದಕ್ಕೆ ಅವ್ನು ಬಂದಾಗೆಲ್ಲ ಆಲ್ಮೋಸ್ಟ್ ಬಿಸಿಬೇಳೆಭಾತ್ ಮಾಡು ಅಂತ ತುಂಬ ಇಷ್ಟಪಡ್ತಾನೆ. ಅದಕ್ಕೆ ಅವನಿಗೋಸ್ಕರ ಅಂತೇಳಿ ಬಿಸಿಬೇಳೆಭಾತ್ ಮಾಡೋದು ನಾನು ಜಾಸ್ತಿ. ಅವ್ನು ಬಂದ್ರೇ ನಾನು ಎಷ್ಟೊಂದು ಸಲ ಅವನು ತುಂಬ ಏನೋ ಗೊತ್ತಿಲ್ಲ. ಅವ್ನು ಬಿಸಿಬೇಳೆಭಾತ್ ಅಂದರೆ ಏನು ಇಷ್ಟ ಅಂತ ಗೊತ್ತಿಲ್ಲ. ತುಂಬ ಇಷ್ಟ. ಅವನಿಗೋಸ್ಕರ ಬಿಸಿಬೇಳೆಭಾತ್ ಮಾಡಿಕೊಟ್ಟೆ.